ಧಾರವಾಡ ಜಿಲ್ಲೆಯ ಮೇಲೆ ವರುಣ ಮುನಿಸಿಕೊಂಡಿದ್ದಾನೆ. ಕಳೆದ 20 ದಿನಗಳಿಂದ ಜಿಲ್ಲೆಯಲ್ಲಿ ಮಳೆ ಆಗ್ತಾ ಇಲ್ಲ. ಹೀಗಾಗಿ ರೈತರು ಸಾಕಷ್ಟು ಸಂಕಷ್ಟಕ್ಕೆ ತುತ್ತಾಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ತಾಲೂಕಿನ ಬಂಡಿವಾಡ ಗ್ರಾಮದಲ್ಲಿ ಹೊರವರಿತಿರ್ತಕ್ಕಂಥದ್ದು ದೃಶ್ಯಗಳಲ್ಲಿ ಕೂಡ ನೋಡ್ಬೋದಾಗಿದೆ. ಕಳೆದ 15-20 ದಿನಗಳ ಹಿಂದೆ ರೈತರು ಬಿತ್ತನೆ ಮಾಡಿದ್ರು. ಆದರೆ ಬಿತ್ತನೆ ಮಾಡಿದ ರೈತರು ಇದೀಗ ಮಳೆಗಾಗಿ ಕಾಯ್ತಾ ಇದ್ದಾರೆ. ಆದರೆ ಕಳೆದ 15ರಿಂದ 20 ದಿನಗಳಿಂದ ಮಳೆ ಬರ್ತಾ ಇಲ್ಲ. ಇದು ರೈತರನ್ನ ಸಾಕಷ್ಟು ಸಂಕಷ್ಟಕ್ಕೆ ಈಡು ಮಾಡಿರುವಂಥದ್ದು. ಅನೇಕ ರೈತರು ಬಿತ್ತನೆ ಮಾಡಿದ್ರು, ಕೆಲವು ರೈತರು ಇನ್ನೂ ಕೂಡ ಬಿತ್ತನೆ ಕೂಡ ಮಾಡಲಿಕ್ಕೆ ಆಗಿಲ್ಲ. ಬಿತ್ತನೆ ಮಾಡಿದ ರೈತರಿಗೆ ಇದೀಗ ಸಾಕಷ್ಟು ಸಂಕಷ್ಟ ಒಂದು ಕಡೆ. ಆದರೆ ಕೆಲವು ರೈತರಿಗೆ ಇದೀಗ ಬೇರೆ ಅಂದರೆ ಎತ್ತು ಮತ್ತು ಎತ್ತುಗಳನ್ನ ಖರೀದಿಸಿ ಕೃಷಿ ಮಾಡಲಿಕ್ಕೆ ಆಗ್ತಾಯಿಲ್ಲ. ಟ್ರ್ಯಾಕ್ಟರ್ಗಳನ್ನು ಹಚ್ಚಿ ಬಾಡಿಗೆ ಹೊಡಿಸ್ಬೇಕಂದ್ರೆ ಅದು ಕೂಡ ದುಬಾರಿದಾಯಕವಾಗಿದೆ. ಹೀಗಾಗಿ ತಾವೇ ಈ ನೊಗಕ್ಕೆ ಹೆಗಲನ್ನು ಕೊಟ್ಟು ತಾವೇ ಕೃಷಿಯನ್ನು ಮಾಡ್ತಾ ಇರುವಂಥದ್ದು. ಬಹುತೇಕರಿಗೆ ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಎತ್ತುಗಳನ್ನು ತರಲಿಕ್ಕೆ ಆಗ್ತಾಯಿಲ್ಲ. ಹೀಗಾಗಿ ಮನೆ ಮಂದಿಯೇ ಇದೀಗ ನೊಗಕ್ಕೆ ಹೆಗಲನ್ನು ಕೊಟ್ಟಿದ್ದಾರೆ, ಅವರೇ ಕೃಷಿಯನ್ನು ಮಾಡ್ತಾ ಇರೋವಂಥದ್ದು. ಒಂದು ಕಡೆ ಮಳೆ ಬರ್ತಾ ಇಲ್ಲ, ಮತ್ತೊಂದು ಕಡೆ ಕೃಷಿ ಕಾರ್ಯವು ಕೂಡ ಹೆಚ್ಚು ದುಬಾರಿ ಆಗಿರುವಂಥದ್ದು. ಎತ್ತುಗಳು ಸಿಗ್ತಾಯಿಲ್ಲ, ಟ್ರ್ಯಾಕ್ಟರ್ನಿಂದ ಉಳುಮೆ ಮಾಡಿಸ್ಬೇಕಂದ್ರೆ ಅದು ಕೂಡ ದುಬಾರಿ ಆಗ್ತಾ ಇರುವಂಥದ್ದು. ಹೀಗಾಗಿ ತಾವೇ ಹೆಗಲು ಕೊಟ್ಟು ನೊಗಕ್ಕೆ ಹೆಗಲು ಕೊಟ್ಟು ತಾವೇ ಒಂದು ಕೃಷಿ ಕೆಲಸದಲ್ಲಿ ಭಾಗಿಯಾಗ್ತಿದ್ದಾರೆ. ಇನ್ನೊಂದು ಬಗ್ಗೆ ಮಾತಾಡ್ಲಿಕ್ಕೆ ಮಳಿ ಹೆಂಗಾಗ್ತದೆ ರೀ? ಮಳಿ ಇಲ್ರಿ ಸರ್, ಮಳಿ ಇಲ್ಲ, ಬೆಳೆ ಇಲ್ಲ, ಏನು ಪೀಕ್ ಎಲ್ಲ ಮಾಡೇವ್ರಿ. ರೊಕ್ಕ ಖರ್ಚು ಮಾಡಿ ಭೂಮಿಗೆ ರೊಕ್ಕ ಹಾಕ್ಯವ್ರಿ. ರೊಕ್ಕ ಮಳೆ ಪೀಕ್ ಹುಟ್ಟೈತ್ರಿ, ಭೂಮಿ ಬಂದೈತ್ರಿ, ಹೇಳ್ಬಲ್ರಿ. ಮಳಿ ಇಲ್ಲ, ಏನು ಮಾಡ್ಬೇಕು, ಅನಾವೃಷ್ಟಿ ಎಲ್ಲ ಪೀಕ್ ಲುಕ್ಷೇನ್ ಆಗ್ಯಾವ್ರಿ. ಭಾಳ ಸಮಸ್ಯೆ ಆಗೈತ್ರಿ ರೈತರದ. ಮಳಿನ ಬರ್ತಾ ಇಲ್ರಿ, ಮಳಿ ಇಲ್ಲೇ ಇಲ್ಲ ಬಿಡ್ರಿ. ದೊಡ್ಡ ಸಮಸ್ಯೆ ಆಗೈತ್ರಿ. ಎಲ್ಲ ಬಿತ್ತಿ ಬೀಜ ಹಾಕ್ಯವ್ರಿ, ಎಲ್ಲ ಹಾಕ್ಯವಿ. ಒಂದು 30,000 ರೂಪಾಯಿಯಿಂದ 40,000 ರೂಪಾಯಿ ಖರ್ಚು ಬರ್ತೈತ್ರಿ ಒಂದು ಎಕರೆಕ್ಕೆ. ಎಲ್ಲ ಹಾಕ್ಯವ್ರಿ, ಏನಿಲ್ರಿ. ಈಗ ರೈತರ ಪರಿಸ್ಥಿತಿ ವಜ್ಜಾಗೈತ್ರಿ. ಯಾಕೆ ತೊಗೋಬೇಕಂದ್ರಿ ರೊಕ್ಕ ಕೊಡ್ಬೇಕ್ರಿ, ಬಾಡಿಗೆ ಕೊಡ್ಬೇಕ. ಮತ್ತೆ ಎಲ್ಲಿ ಎತ್ತಿನ ತೊಳೋದಂತೇಳಿ ನಾವು ಜಗಕತ್ತೇವ್ರಿ. ಈಗ ಅದ್ರ ಸಂಬಂಧ ನಿಮ್ಮ ಮನೆಯಾರ ಎತ್ತಾಗ್ಯಾರಲ್ಲ? ನಮ್ಮ ಮನೆಯಾರ ಎತ್ತ, ಎಲ್ಲ ಮನೆಯಾರ ಎತ್ತಾಗ್ಯಾರ್ರಿ, ಅವ್ರ ಜಗಕತ್ತಾರ. ಭಾಳ ಕಷ್ಟ ಐತ್ರಿ. ಭಾಳ ರೈತರದ್ದು ಭಾಳ ವಜ್ಜಾಗೈತ್ರಿ, ಭಾಳ ಪರಿಸ್ಥಿತಿ ವಜ್ಜೈತ್ರಿ. ಇನ್ನು ಇದೇ ಕುಟುಂಬದವರು ನೊಗಕ್ಕೆ ಹೆಗಲನ್ನ ಕೊಟ್ಟಿದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಯಾಕ್ರಿ ಏನ ಎತ್ತುಗಳನ್ನ ತೊಳಕ್ ಆಗ್ತಾ ಇಲ್ಲ? ಆಗ್ತಾ ಇಲ್ರಿ ಸರ್. ಒಂದು ಊರ್ಲಿದ್ದ 2 ಲಕ್ಷ ರೂಪಾಯಿ ಒಂದು ಜೊತೆ ಎತ್ತಿಗ್ರಿ. ಈಗ ಎಲ್ಲಿ ತೊಳಕಾಗ್ತದೆ ಸರ್? ಏನು ಪೀಕ್ ಇಲ್ಲ, ಏನಿಲ್ರಿ. ಅದ್ರ ಸಲುವಾಗಿ ನಾವೇ ಮನಿಯಾರ ಮಾಡಾಕತ್ತೇವೆ ಸರ್. ಮಳಿನೂ ಆಗ್ತಾರೆ ಸರಿಯಾಗಿ ಮಳೆಗಾಲನೂ ಇಲ್ರಿ ಸರ್. ಮಳಿನೂ ಇಲ್ರಿ. ಈಗ ಬಿತ್ತೇವ್ರಿ, 35ರಿಂದ 40,000 ರೂಪಾಯಿ ಖರ್ಚು ಬರ್ತೈತೆ ರೀ ಎಕರೆಕ್ಕೆ. ಅಲ್ಲ, ಟ್ರ್ಯಾಕ್ಟರ್ಲಿ ಹಚ್ಚೋದು ಅದು ಬಾಡಿಗೆ ಬಾಡಿಗೆ ದೊಡ್ಡ ಬಾಡಿಗೆ ಸರ್. ಬಾಡಿಗೆ ಕೊಡ್ದಾಗಲ್ರಿ, ಅದ್ರ ಸಲುವಾಗಿ ರೀ. ಹ್ಞೂ ರೀ. ಹಿಂಗಾಗಿ ನಾವೇ ಜಗಕತ್ತೇವೆ ಸರ್, ನಾವೇ ಮಾಡಾಕತ್ತೇವ್ರಿ ಮನಿಯಾರ. ಇದು ರೈತರ ಮಾತುಗಳು ಅಂತಂದರೆ ಬಹುತೇಕವಾಗಿ ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ. ಒಂದು ಕಡೆ ಕೃಷಿ ಅಂತಂದರೆ ಎತ್ತುಗಳನ್ನ ಖರೀದಿ ಮಾಡಬೇಕಾದ್ರೆ 2ರಿಂದ 3 ಲಕ್ಷ ಬೇಕಾಗುತ್ತೆ. ಟ್ರ್ಯಾಕ್ಟರ್ಲೇ ಉಳುಮೆ ಮಾಡಿಸ್ಬೇಕಂದ್ರೆ ಪ್ರತಿ ಎಕರೆಗೆ 15ರಿಂದ 2,000 ರೂಪಾಯಿ ಖರ್ಚಾಗುತ್ತದೆ. ಆದರೆ ಅಷ್ಟು ಖರ್ಚು ಮಾಡಿದರೂ ಕೂಡ ಬೆಳೆ ಬರುವಂಥದ್ದು ಯಾವುದೇ ಗ್ಯಾರಂಟಿ ಇಲ್ಲ. ಯಾಕಂದರೆ ಕಳೆದ 20 ದಿನಗಳಿಂದ ಮಳೆ ಆಗದೇನಲ್ಲಿ ಬೀಜ ಹಾಕಿದರೂ ಕೂಡ ಹುಟ್ಟಿದರೂ ಕೂಡ ಅದಕ್ಕೆ ಮಳೆಯ ಅಭಾವ ಕಾಡ್ತಾ ಇರೋಂಥದ್ದು. ಹೀಗಾಗಿ ಅನೇಕ ಕಡೆ ಅಂದರೆ ಇದೀಗ ರೈತರು ತಾವೇ ನೊಗಕ್ಕೆ ಹೆಗಲನ್ನು ಕೊಡ್ತಾ ಇರೋಂಥದ್ದು. ಧಾರವಾಡ ಜಿಲ್ಲೆಯಾದ್ಯಂತ ರೈತರು ಮಳೆಗಾಗಿ ಕಾದುಕೊಳ್ತಿದ್ದಾರೆ. ಆದರೆ ಮೋಡಗಳಿದ್ರೂ ಕೂಡ ಮಳೆ ಸುರಿಯದೇನಲ್ಲಿ ಇದೀಗ ರೈತರು ಸಾಕಷ್ಟು ಸಂಕಷ್ಟಕ್ಕೆ ತುತ್ತಾಗಿರುವಂಥದ್ದು. ಕ್ಯಾಮ್ರಾಮನ್ ಶಿವ ಜೊತೆ ಸಂಜಯ್, TV9 ಹುಬ್ಬಳ್ಳಿ.